ಯಕ್ಕೋ ನಾಗರಬಾವಿ ಕಣಕ್ಕೋ ಇದೆ ಕಣಕೋ. ಎಲ್ಲೇ ಗಿಫ್ಟು ಎಷ್ಟೇ ಏನೇ ಗಿಫ್ಟ್ ಕೊಡ್ಸಿದ್ಯಾ ನನಗೆ ಇದುವರೆಗೂ? ನಾನ್ ತೋರ್ಸ್ಬಿಟ್ರೆ ನೀನು ಗಡ 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 ಅಂತ ನಡುಗ್ ಬಿಡ್ತೀಯ. ಏನು ಗಿಫ್ಟಾ? ಮತ್ತಿನ್ನೇನ ಬೇಗ ತಗೋ. ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ವಿಡಿಯೋ ಅಂತ. ಸೊ ಇನ್ನು ಜಾಸ್ತಿ ನಾನು ಕೊರಿಯೋಕ್ಕೇನು ಹೋಗಲ್ಲ. ಈ ವಿಡಿಯೋದಲ್ಲಿ ನನ್ನ ಬೇಬಿ ಅಂದರೆ ನನ್ನ ಹೆಂಡ್ತಿ ನನಗೆ ಏನೆಲ್ಲ ಗಿಫ್ಟ್ಗಳನ್ನ ಕೊಡಿಸಿದಾಳೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಣ. ಓಕೆ, ಏನು ಹೇಳೋ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಬಾರೆ ಇವಳೊಬ್ಳು. ಓಕೆ ಸ್ಟಾರ್ಟ್ ಆಯ್ತಲ್ಲ. ಯಾರೋ ನಿಮ್ಮನ್ನ ಹತ್ರ ಬಿಡು. ಅಯ್ಯೋ ಇದನ್ನು ಗಡ 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 ಅಂತಿದೆ. ಓಕೆ ಇಲ್ಲಿ ನೋಡಿ, ಇಲ್ಲಿ ಇದೆ ನೋಡಿ. ಅದೆಲ್ಲ ಗಿಫ್ಟ್ ಆಮೇಲೆ ತೋರ್ಸೋದು. ಅಲ್ಲ ಫಸ್ಟ್ ಒಂದ್ಸಲ ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಡ, ನಾನು ಹಂಗೆ ತೋರಿಸ್ತೀನಿ. ಒಂದ್ಸಲ ದೂರದಿಂದ ಹಂಗೆ ತೋರಿಸ್ತೀನಿ. ಹಂಗಲ್ಲ ನೋಡಿ, ಇದೆಲ್ಲ ಅಂತ ಅಷ್ಟೇ ನೋಡಿ. ಇಲ್ಲಿ ಎಲ್ಲ ಜೋಡಿಸಿ ಇಟ್ಟಿದೀವಿ ಇಷ್ಟು ಗಿಫ್ಟ್. ಆಯ್ತಾ? ಆಯ್ತು ಬಿಡಿ. ಯಪ್ಪಾ ದೇವ್ರೇ, ಎಲ್ಲ ತೋರ್ಸ್ಬಿಡಿದೆ, ಎಲ್ಲ ಇಲ್ಲೇ ತೋರ್ಸ್ಬಿಡು. ಕುತ್ಕೊಳ್ಳಿ. ಓಕೆ ನೋಡೋಣ, ಇಲ್ಲಿ ಇಟ್ಟಿದ್ದೀನಿ. ಓಕೆನಾ? ಬಂದೆ. ಸೊ ಶುರು ಮಾಡೋಣ. ಓಕೆ, ಈಗ ಫಸ್ಟ್ ನನ್ನ ಬೇಬಿ ಮದುವೆ ಆದ್ಮೇಲೆ ಕೊಡ್ಸಿರೋದೇನೆ ನಾನು ಹೇಳ್ಬೇಕು. ಯಾಕಂದ್ರೆ ಮದುವೆಗಿಂತ ಮುಂಚೆ ಇವಳೇನ ಇದೆ 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 ನೋಡಿ, ಹಂಗೆ ಇರೋದು. ಇಸ್ಕೊಳ್ಳೋ ತನಕ ಎಲ್ಲ ಇಸ್ಕೊಂಡು ಇಟ್ಕೊಂಡು ಬಟ್ಟೆಗಳು ಕೊಡ್ಸಿದಾಳೆ. ಬಟ್ಟೆಗಳು ಕೊಡ್ಸಿದಾಳೆ. ಸಿಲ್ವರ್ ಕೊಡ್ಸಿಲ್ವಾ? ಸಿಲ್ವರ್ ಚೈನ್ ಕೊಡ್ಸಿದ್ದೆ, ಸಿಲ್ವರ್ದು ಇಯರಿಂಗ್ಸ್ ಕೊಡ್ಸಿದ್ದೆ, ಮತ್ತೆ ಸಿಲ್ವರ್ದೊಂದು ರಿಂಗು ಕೊಡ್ಸಿದ್ದೆ. ಹೌದೌದು, ಬಂದ್ಬಿಟ್ಟ ಎಲ್ಲ ಮದ್ವೆಗಿಂತ ಮುಂಚೆ. ಹೌದು ಕರೆಕ್ಟ್, ಮರ್ತೋಗಿತ್ತು ನನಗೆ ಅದು. ಹೌದು, ಮರ್ತೋದ್ ಆಯ್ತು. ಮದ್ವೆಗಿಂತ ಮುಂಚೆ ನನ್ನ ಬೇಬಿ ಏನೇನು ಕೊಡ್ಸಿದಾಳೆ ಅಂತಂದ್ರೆ ಬಟ್ಟೆಗಳಂತೂ ಕಾಮನ್ ಆಗಿ ಯಾವಾಗ ಕೊಡ್ತಾರೆ. ಬಟ್ಟೆ ಕೊಡ್ಸಿದೀನಿ ನಾನು, ಒಂದೊಂದು ಬಟ್ಟೆ. ಆಯ್ತು ಪ್ಲೀಸ್, ಬಟ್ಟೆಗಳು ಕೊಡ್ಸಿದಾಳೆ. ಅದ್ರ ಕಾಸ್ಟ್ಲಿ ಇದು ಅಲ್ವಾ? ಅದು ಬೇಡ. ಈ ವಿಡಿಯೋದಲ್ಲಿ ನೀ ನನಗೆ ಏನ್ ಕೊಡ್ಸಿದ್ದೆ ಅಷ್ಟೇ ಮಾತಾಡ್ತಿರೋದು, ನಂದಲ್ಲ. ಓಕೆನಾ? ಸೊ ನನ್ನ ಬೇಬಿ ಬಟ್ಟೆ ಕಾಸ್ಟ್ಲಿ ಕೊಡ್ಸಿದ್ನಲ್ಲ, ಹೋಗಲಿ. ಇಲ್ಲಿ ನೋಡಿ, ಹೇಳ್ತೀನಿ ಕೇಳಿ. ನನ್ನ ಬೇಬಿ ಬರ್ತಡೇ ಅಂತ ಇದೀನಿ. ಆಯ್ತು, ಸರಿ ಸರಿ. ಮದ್ವೆಗಿಂತ ಮುಂಚೆ ನನ್ನ ಬೇಬಿ ನನಗೆ ಬಟ್ಟೆಗಳು ಕಾಮನ್ ಆಗಿ ನಾನು ಕೊಡಿಸ್ತಾನೆ ಇದ್ಲು ಬಿಡಿ. ನಾನು ಯಾವುದೇ ಬಟ್ಟೆ ಕೇಳಿದ್ರು ಕೊಡಿಸೋಳು, ಹೆಂಗೆ ಇದ್ರು ಕೊಡಿಸೋಳು. ಬಟ್ ಗಿಫ್ಟ್ ಅಂದರೆ ಬಟ್ಟೆ ನಾನು ಗಿಫ್ಟಿಗೆ ಕನ್ಸಿಡರ್ ಮಾಡಲ್ಲ ನಾನು ಯಾವಾಗಲೂ. ಸೊ ಗಿಫ್ಟ್ ಅಂತ ಅವಳು ಕೊಡಿಸಿದಂದ್ರೆ ನಾನು ಐ ಥಿಂಕ್ ಯಾವುದೂ ಇಲ್ಲ ಅನ್ಕೊಂಡಿದ್ದೆ. ಅವಳು ನನಗೆ ಬೆಳ್ಳಿದು ಓಲೆ ಕೊಡಿಸಿದ್ದೆ ಅಲ್ವಾ? ಅವಳು ಹೇಳಿಲ್ಲ, ಬೆಳ್ಳಿದು ಓಲೆ, ಬೆಳ್ಳಿದು ಚೈನು, ಬೆಳ್ಳಿದು ರಿಂಗು, ಇದನ್ನ ಕೊಡಿಸಿದ್ಲು. ಇನ್ನೊಂದು ಮರ್ತೋಗಿದೆ, ನನ್ನ ಮದುವೆಗಿಂತ ಮುಂಚೆ ಇವಳು ಇನ್ನೊಂದು ಕೊಡಿಸಿದ್ಲು, ಕಾಸ್ಟ್ಲಿ ಗಿಫ್ಟ್. ನಿಂಗೆ ನೆನಪಿಲ್ಲ? ರೇಬನ್ ಗ್ಲಾಸ್ ಕೊಡ್ಸಿದ್ದೆ. ಕರೆಕ್ಟ್. ರೇಬನ್, ಅದು ಒರಿಜಿನಲ್ ಬ್ರ್ಯಾಂಡ್ ರೇಬನ್ ಗ್ಲಾಸ್ ಕೊಡ್ಸಿದ್ದೆ. ರೇಬನ್ ಗ್ಲಾಸ್ ಅವಾಗ ಎಷ್ಟಿತ್ತು ಗೊತ್ತಾ? 7,000 ಅಂತ. 7,500 ಅನ್ಸುತ್ತೆ. 7,500 10,000 ಎಷ್ಟೋ ಇತ್ತು ಒಟ್ಟು. ಎಷ್ಟೋ ಹೇಳಿದ್ಲು ನಂಗೆ ನೆನಪಿರಂಗ 12 ಅಂತೇನೋ ಹೇಳಿದ್ಲು. ಪ್ಯೂರ್ ರೇಬನ್ ಕಂಪ್ನಿಗೆ ಹೋಗಿ ರೇಬನ್ ಗ್ಲಾಸ್ ನ ತಗೊಂಡು ನನ್ನ ಬರ್ತಡೆಗೆ ಗಿಫ್ಟ್ ಅದೊಂದೇ ಚೆನ್ನಾಗಿ ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡ್ ಗಾಗಲಲ್ಲಿ ಅದೇ ಇರೋದು. ಅದನ್ನ ಹಾಕೊಳ್ಳಲ್ಲ. ಸೊ ಅದಿದೆ. ಓಕೆನಾ? ಈಗ ಮದುವೆ ಆದ ಮೇಲೆ ಆಕ್ಚುಲಿ ಮದುವೆ ಆಗಿದ್ದು 1 ತಿಂಗಳು ಅಲ್ಲೇನೆ ನನಗೆ ಫಸ್ಟ್ ಇವಳು ನನಗೆ ಗಿಫ್ಟ್ ಕೊಡ್ಸಿದ್ಯಾ ಅದು ಗೊತ್ತಾ? ಇದು ಐ ಥಿಂಕ್ ಅಲ್ಲಿ ಬರುತ್ತೆ, ಫೋಟೋ ಹಾಕ್ತೀನಿ ನಾನು. ಈ ದೂರದಿಂದ ಕಾಣಿಸಿಲ್ಲ ಅಂತಂದ್ರೆ ಇದು OnePlus ಬ್ರ್ಯಾಂಡ್ ಇದ್ದು ಇಯರ್ಬಡ್ಸ್ ಏನೋ ಕಾಮನ್. ಇದು ಏನಕ್ಕೆ ಕೊಡ್ಸಿದ್ ನಾನು ನೋಡಿ, ಕನೆಕ್ಟೇ ಆಗೋಯ್ತು. ನನ್ನ ಮೊಬೈಲ್ ಇಲ್ಲೇ ಇದೆ ಅಲ್ಲ, ಅದಕ್ಕೆ ಕನೆಕ್ಟ್ ಆಗೋಯ್ತು. ಓಕೆ, ಇದು ನನಗೆ ಕೊಡ್ಸಿದ್ದು. ಏನಕ್ಕೆ ಕೊಡ್ಸಿದ್ದು ನಾನು? ಏನಕ್ಕೆ ಕೊಡ್ಸಿದ್ದು ನೀನು? ಏನಕ್ಕಲ್ಲ, ನಾನೇ ಕೇಳಿದ್ದು ಮದ್ವೆಗೆ ಹೊಸದ್ರಲ್ಲಿ ಏನು ಗಿಫ್ಟ್ ಕೊಡಲ್ವಾ ನನಗೆ ಅಂತ ಹೇಳ್ದೆ. ಅದಕ್ಕೆ ಅವನೇನೋ ಒಂದು ಕೊಡ್ಸಿದ್ನಲ್ಲ, ಅದಕ್ಕೆ ನಾನು ಕೊಡಿಸ್ಬೇಕಿತ್ತಲ್ಲ ಅಂತ ಕೊಡ್ಸಿದ್ದು. ಓಕೆ, ಇದೊಂದು ಎಷ್ಟು ರೂಪಾಯಿ ಆಗಿತ್ತು ಆ ಟೈಮಲ್ಲಿ? 2022 ಟೈಮಲ್ಲಿ ಕೊಡ್ಸಿದ್ದು. 2000 ಒಳಗಿದೆ, 3,000 ರೂಪಾಯಿ ಒಳಗೆ ಇದೆ. ಇವಳು ಕೊಡ್ಸಿದ್ದು ಗಿಫ್ಟ್. ಇದು ಫಸ್ಟ್ ಗಿಫ್ಟ್ ಅಂದ್ರೆ ಮದುವೆ ಆದ್ಮೇಲೆ ಕೊಡ್ಸಿದ್ದು ಫಸ್ಟ್ ಗಿಫ್ಟ್ ಇದು. ಓಕೆನಾ? ಇನ್ನ ಎರಡನೇದು ಬಂದು ಇದು ಅನ್ಕೊಂತೀನಿ. ಅಂದ್ರೆ ಇದದೇ ಒಂದು ಸ್ಟೋರಿ ಇದೆ. ಇದೇನು ಅಂದ್ರೆ ಇದು ಸ್ಟ್ಯಾಂಡ್, ಅಂದ್ರೆ ಸೆಲ್ಫಿ ಸ್ಟಿಕ್. ಇಲ್ಲಿ ಕ್ಯಾಮ್ರಾ ಫಿಟ್ ಮಾಡ್ಕೊಂಡು ಈ ತರ ಸ್ಟ್ಯಾಂಡ್ ಮಾಡಿ ಈ ತರ ಹಿಂಗೆ ಇಡೋ ತರ ಹಿಂಗೆ ನಾವೆಲ್ಲ ವಿಡಿಯೋಸ್ ಮಾಡ್ತೀವಲ್ಲ, ಎಲ್ಲ ವಿಡಿಯೋಸ್ ಇದ್ರಲ್ಲೇ. ಆಕ್ಚುಲಿ ತುಂಬಾ ಜನ ಕೇಳಿದ್ದಾರೆ ಏನಂತ, ನಿಮ್ಮ ವಿಡಿಯೋ ಯಾರು ಮಾಡ್ಕೊಡ್ತಾರೆ ಅಂತ. ಜಾಸ್ತಿ ಜನಗೆ
90% ವಿಡಿಯೋಸ್ ನಮ್ಮ ವಿಡಿಯೋಸ್ ಇದೇ ಮಾಡಿರೋ. ನಾವು ಬೆಂಗಳೂರಲ್ಲಿ ಇದ್ದಾಗಂತೂ ಇದ್ರಲ್ಲೇ ಇದನ್ನೇ ಇಡೋದು. ಆಕ್ಚುಲಿ ನಾನು ಎಡಿಟಿಂಗ್ ಅಲ್ಲಿ ಸ್ವಲ್ಪ ಆಟ ಆಡ್ತಿದ್ದೆ, ಝೂಮ್ ಮಾಡೋದು, ಹಿಂಗ್ ಝೂಮ್ ಔಟ್ ಮಾಡ್ತಿದ್ದೆ, ನೋಡಿ ಯಾರೋ ಕ್ಯಾಮ್ರಾಮೇನೇ ವಿಡಿಯೋ ಮಾಡ್ತಿದ್ದಾರೆ ಅನ್ನೋ ತರ ಫೀಲ್ ಬರೋದು. ಸೊ ಇದು ಆಕ್ಚುಲಿ ಇದು ಗಿಫ್ಟ್ ಅಲ್ಲ, ಇದು ನಾನು ವಸೂಲಿ ಮಾಡಿದ್ದು ಇವಳ ಕಡೆಯಿಂದ. ಆಕ್ಚುಲಿ ನನಗೆ ಮೋಜ್ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತು, ಅದರಲ್ಲಿ ನಂಗೊಂದು ವಿನ್ ಆಗಿದೆ. ನಾನು ಈ ತರ ಒಂದು ಸ್ಟ್ಯಾಂಡ್ ಚೆನ್ನಾಗಿತ್ತದು. ಅದನ್ನ ಒಂದು ಪ್ರಮೋಷನ್ಗೆ ನಾನು ಒಂದು ಡೆಕತ್ಲಾನಿಗೆ ಹೋದಾಗ ಇವಳು ಕಳೆದಾಕಿದ್ಲು, ಬಿಟ್ಟು ಬಂದಿದ್ಲು. ವಾಪಸ್ ಹೋಗಿ ನೋಡಿದಾಗ ಅಲ್ಲಿಲ್ಲ. ನಾವ್ ಅಲ್ಲೇ ಇದ್ವಿ ಅನ್ಸುತ್ತೆ, ಇವತ್ತು ಅಲ್ಲಿಂದ ಚೂರು ಹೊರಗಡೆ ಬಂದ್ವಿ ಅಷ್ಟೇ, ಅಲ್ಲೇ ಬಿಟ್ಬಿಟ್ಟು ಹೊರಗಡೆ ಬಂದ್ವಿ, ಮತ್ತೆ ಒಳಗ್ ಹೋದಾಗ ಅಲ್ಲಿ. ಸೊ ಅದು ಇವಳು ಕಳ್ದಾಕಿದ್ವಿ. ಇವಳು ಅದೇನ್ ಹೇಳ್ತಾರೆ, ಬೇಜವಾಬ್ದಾರಿ. ಸೊ ಇವಳಿಗೆ ಕೊಟ್ಟಿದ್ದೆ ನಾನು, ಇವಳು ಕಳ್ದಾಕಲ್ಲ. ಅವಾಗ ನಾನು ಹೇಳ್ದೆ ಸುಮ್ನೆ ಮುಚ್ಕೊಂಡ್ ತಗೊಬಂದ್ ಹೊಸ ತಗೊಬಂದ್ ಕೊಟ್ರೆ ಸರಿ ಅಂತಂದೆ. ಇದನ್ನ ಆಕ್ಚುಲಿ ಅದಕ್ಕಿಂತ ಚೆನ್ನಾಗಿರೋದೇ ಆರ್ಡರ್ ಮಾಡಿದ್ದು. ಇವನೇನಂತ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಪರವಾಗಿಲ್ಲ ಆರ್ಡರ್ ಮಾಡು ನಾನೇ ದುಡ್ಡು ಕೊಡ್ತೀನಿ ಅಂತ ಅಂದ. ಆಮೇಲೆ ನೋಡಿದ್ರೆ ಇಲ್ಲ ಬಿಡು ನೀನ ಕೊಡು, ನಿಂತಾನೆ ಕಳ್ದಾಕಿದ್ದು ತಪ್ಪು. ಅದು ಏನಕ್ಕೆ ಅಂತ ಹೇಳ್ತೀನಿ, ಅದು ಏನಕ್ಕೆ ಅಂತ ಅಂದ್ರೆ ಇವಳು ಸಿಕ್ಕಾಪಟ್ಟೆ ಬೇಜಾರಾಗಿದ್ಲ ಅವಾಗ ನಾನು ಹೇಳ್ದೆ ಬಿಡು, ಬೇಡ ಮಾಡ್ಕೊಡ, ಪರವಾಗಿಲ್ಲ ಆರ್ಡರ್ ಮಾಡು, ನಾನೇ ದುಡ್ಡು ಕೊಡ್ತೀನಿ ಅಂದೆ. ಪೂರ್ತಿ ಸಮಾಧಾನ ಅಲ್ಲಾಗಿ ಚೆನ್ನಾಗಾಗಿ ನೆಕ್ಸ್ಟ್ ಡೇ ಆಯ್ತಲ್ಲ, ದುಡ್ಡು ಕೊಡು ಅಂದ್ಲು. ಮುಚ್ಕೊಂಡ್ ತರ್ಸು ಅಲ್ಲಿ ಅಂತ ಬೈದು ತರಿಸ್ಕೊಂಡೆ. ಸೊ ಇದೇನ್ ಗಿಫ್ಟ್ ಅಲ್ಲ, ಇದು ವಸೂಲಿ ಮಾಡಿದ್ ನಾನು. ಅದು ಬಿಟ್ರೆ ಆಕ್ಚುಲಿ ಮೊದಲನೇ ಗಿಫ್ಟ್ ಅದಾಯ್ತಲ್ಲ, ಇದು ಎರಡನೇ ಗಿಫ್ಟ್ ಬಂದು ಅವಾಗ ಆಕ್ಚುಲಿ 2022 ನಾವು ಮದುವೆ ಆಗಿದ್ದು. ಅವಾಗ ಫಸ್ಟ್ ನನ್ನ ಬರ್ತ್ಡೇ ಬಂತು, November 29. ಬರ್ತ್ಡೇಗೆ ಇವಳು ಏನುವೆ ಗಿಫ್ಟ್ ನ ಕೊಡ್ಸಿಲ್ಲ, ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಬೇರೆ, ಗಿಫ್ಟ್ ಬೇರೆ. ನಾನು ಹೇಳ್ತಾ ಇರೋದು, ನಾನು ಹೇಳ್ದೆ ಅಲ್ಲ, ಬಟ್ಟೆ ಬೇರೆ, ಇದು ಬೇರೆ, ಬಟ್ಟೆ ಬೇರೆ, ಸೆಲೆಬ್ರೇಷನ್ ಬೇರೆ, ಗಿಫ್ಟ್ ಬೇರೆ. ನಾನೇ ನೆನ್ಪಿಟ್ಕೊಂತೀನಿ, ನಾನೇ ಹೇಳ್ತಿರೋದಲ್ಲ. ಓಕೆನಾ? ಮೊದಲು 2022 ನಾವು ಮದುವೆ ಆಗಿದ್ದು 2022 ಆಗಸ್ಟ್ 1 ಅಲ್ಲಿ. ಸೊ ಬರ್ತ್ಡೇ ಬಂದು ನಮ್ದು November 2022 ಬಂತಲ್ಲ. ಸೊ ನನ್ನ ಬರ್ತ್ಡೇಗೆ ಇವಳೇನು ಗಿಫ್ಟ್ ಕೊಡ್ಸಿಲ್ಲ ಮೊದಲನೇ ವರ್ಷ ಬರ್ತ್ಡೇಗೆ. ಅದಾದ್ಮೇಲೆ ಎರಡನೇ ವರ್ಷ ಬರ್ತ್ಡೇ 2023 ನನ್ನ ಬರ್ತ್ಡೇಗೆ ನನ್ನ ಬೇಬಿ ಐಫೋನ್ ಪ್ಲಸ್ 15 ಪ್ಲಸ್ ಐಫೋನ್ 15 ಪ್ಲಸ್ ನನಗೆ ಗಿಫ್ಟ್ ಮಾಡಲು ನಾನು ಫುಲ್ ಒಂಥರ ನೋಡ್ತೀನಿ. ಆದ್ರೆ ಆ ವಿಡಿಯೋ ಏನಾರು ಸಿಕ್ಕಿದ್ರೆ ನಾನು ಹಾಕ್ತೀನಿ ನೋಡಿ. ನನ್ ಶಾಕ್ ಹೆಂಗ್ ಸಕ್ಕತ್ ಖುಷಿಯಾಗಿ ಇದ್ರಲ್ಲೇ ಅಂದ್ರೆ ಇದನ್ನ ಅವ್ನ ಓಪನ್ ಮಾಡ್ಸಿದ್ದು. ಆಕ್ಚುಲಿ ನಾನು ತರ್ಬೇಕಾದ್ರೆ ಅವ್ರು ಹೇಳಿದ್ರು, ಮೇಡಮ್ ಒಂದ್ಸಲ ಚೆಕ್ ಮಾಡ್ಕೋಬೇಕು, ಅಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ತಗೊಂತಿರಲ್ಲ, ಚೆಕ್ ಮಾಡ್ಕೋಬೇಕು ಅಂತ. ನಾನು ಇಲ್ಲ ಸರ್ ಬೇಡ, ನಾನು ಅಲ್ಲೇ ಹೋಗಿ ಅವ್ನ ಕೈಲಿ ಐತ್ರ ಸ್ಟಿಕ್ಕರ್ ಎಲ್ಲ ಬಿಚ್ಚದಂಗ ಆಸೆ ಇತ್ತು. ಅವ್ನ ಕೈಲಿ ಎಲ್ಲಾರು ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಿದ್ರಲ್ಲ ಅಂತ ಫಸ್ಟ್ ಓಪನ್ ಮಾಡಿ ಫಸ್ಟ್ ತೆಗ್ದಿರೋ ಫೋಟೋ ಇದು. ಹೌದು, ಈ ಮೊಬೈಲ್ ಅಲ್ಲಿ ಫಸ್ಟ್ ತೆಗ್ದಿರೋ ಫೋಟೋನೇ ಇದು. ಆಮೇಲೆ ಫುಲ್ ಖುಷಿಯಾಗಿ ಹೆಂಗ ಆಯ್ತು ಅಂದ್ರೆ ಐಫೋನ್ 15 ಪ್ಲಸ್. ನನ್ ಫೋನ್ ಇತ್ತು, ನನ್ ಫೋನ್ ಇಲ್ಲ ಇದೆಯಲ್ಲ, ಈ ಫೋನ್ ಇತ್ತು ಅವನ ಹತ್ರ. ಐಫೋನ್ 12 ಇತ್ತು. ಅದು ನಾನು ಮೋಜ್ ಅನ್ನೋ ಒಂದು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೆ. ಇದು ಯಾವ್ದೋ ಜಾತ್ರೆ ಕವರ್ ಚೆನ್ನಾಗಿದೆ ಅದು. ಈ ಫೋನ್ ಅವ್ನು ಯೂಸ್ ಮಾಡ್ತಿದ್ದ. ಆಕ್ಚುಲಿ ಅವನು ವಿಡಿಯೋಸ್ ಮಾಡೋದ್ರಿಂದ ಆಕ್ಚುಲಿ ಇನ್ನು ಎಲ್ಲರೂ ಅಪ್ಡೇಟ್ ಆಗ್ತಿದ್ದಾರೆ. ಕ್ಯಾಮ್ರಾ ಬೇಕು, ಎಲ್ಲರೂ ಕ್ವಾಲಿಟಿ ನೋಡ್ತಾರೆ, ಎಲ್ಲ ನೋಡ್ತಾರೆ. ಹಾಗಾಗಿ ಅವನಿಗೆ ಆಕ್ಚುಲಿ ತುಂಬಾ ಅವಶ್ಯಕತೆ ಇದೆ ಅನ್ನಿಸ್ತು. ಹಂಗಾಗಿ ಅವನಿಗೆ ಐಫೋನ್ 15 ನಂದಲ್ಲಿ 15 Pro Max ಇತ್ತು, ಬಟ್ ಅಂತ ಅಷ್ಟು ಬಜೆಟ್ ಇರ್ಲಿಲ್ಲ. ಇದಕ್ಕೆ ಎಷ್ಟು ಕೊಟ್ಟಿದ್ದೆ ಹೇಳು? ಇದಕ್ಕೆ 93,000 ಕೊಟ್ಟಿದ್ದೆ. 93,000 ರೂಪಾಯಿ ಕೊಟ್ಟು ಅದು ಕಮ್ಮಿ ಮಾಡ್ಕೊಂಡು 96,000 ಏನೋ ಹೇಳಿದ್ರು. ಅದ್ರಲ್ಲಿ 3,000 ಕಮ್ಮಿ ಮಾಡಿಸ್ಕೊಳಕ್ಕೆ ಅವ್ರ ಹತ್ರ ಫೋನ್ ಮಾಡಿಸಿ, ಇವ್ರ ಹತ್ರ ಫೋನ್ ಮಾಡಿಸಿ, ಕೊನೆಗೂ ಹಂಗ ಒಂದ್ 3,000 ಕಮ್ಮಿ ಆಗಿ 93,000 ತಗೊಂಡ್ವಿ ಅನ್ಸುತ್ತೆ. ಆತರ ಶಬಾಷ್. ಆಯ್ತಾಯ್ತು ಬಿಡು. 93,000 ರೂಪಾಯಿ ಕೊಟ್ಟು ನನಗೆ ಐಫೋನ್ 15 ಪ್ಲಸ್ ಮೊಬೈಲ್ನ ಕೊಡ್ಸಿದ್ಲು. ಇದು ಎರಡನೇ ವರ್ಷದ ಬರ್ತ್ಡೇಗೆ. ಇದು ಎರಡನೇ ಗಿಫ್ಟ್ ಇವಳ ಕಡೆಯಿಂದ ಮದುವೆ ಆದಮೇಲೆ ನನಗೆ ಸಿಕ್ಕಿದ್ದು 2023 ಬರ್ತ್ಡೇಗೆ. ಈಗ 2023 ಆಯ್ತಲ್ಲ, ನೆಕ್ಸ್ಟ್ ಬರ್ತ್ಡೇಗೆನೆ ಇನ್ನ ಗಿಫ್ಟ್ ಬಂದಿದ್ದು ನನಗೆ. ಅಲ್ಲಿ ತನಕ ಬರ್ತ್ಡೇಗೆನೆ ಇವಳು ನನಗೆ ಗಿಫ್ಟ್ನ ಕೊಡಿಸ್ತಾ ಇದ್ದಿದ್ದಲ್ವಾ. 2023ಗೆ ಐಫೋನ್ 15 ಪ್ಲಸ್ ಕೊಡ್ಸಿದ್ಲು. 2024ಗೆ ಇನ್ನೇನು ಕೊಡ್ಸಿರ್ಬೋದು ಗೆಸ್ ಮಾಡಿ. ಏನು ಅಂತಂದ್ರೆ ಆ ಫೋನಿಗೆ ಯೂಸ್ ಆಗ್ಬೇಕಲ್ಲ. ಸೊ ನನಗೆ ವಿಡಿಯೋ ಮಾಡ್ಬೇಕಂದ್ರೆ ಮೈಕ್ ಅವಶ್ಯಕತೆ ಇರುತ್ತಲ್ಲ. 2024 ಬರ್ತ್ಡೇಗೆ DJI ಬ್ರ್ಯಾಂಡ್ ಇದ್ದು ನನಗೆ ಮೈಕ್ ಏನ್ ಹೇಳ್ತಾರೆ, ಮೈಕ್ ತಾನೆ ಇದು, ಏನ್ ಹೇಳ್ತಾರೆ ಇದಕ್ಕೆ, ನಂಗೂ ಅಷ್ಟೇ ಹೆಸರುಗಳೆಲ್ಲ ಬರಲ್ಲ. 2 ಮೈಕು ಪ್ಲಸ್ ಇದು ಬಂತು.
ಇದನ್ನ ನನಗೆ ಇದುವೇ ತರ್ಸಲು ನೋಡ ಇದುವೇ ಗಿಫ್ಟ್ ಕೊಟ್ಟಿದ್ದು ಇದ್ರ ರಿಯಾಕ್ಷನ್ ಇದ್ರೆ ನಾನು ಹಾಕ್ತೀನಿ. ಇದ್ರ ಆಕ್ಚುಲಿ ಏನು ಕೊಟ್ಟೆ ಅಂದ್ರೆ ಮೈಕ್ ಆಕ್ಚುಲಿ ಇವ್ನು ಮಾಡೋದು ರೀಲ್ಸ್ ಆಕ್ಚುಲಿ ಇದು ಅವಶ್ಯಕತೆ ಇಲ್ಲ. ಅವಾಗ ಇವ್ನ ತಲೆಯಲ್ಲಿ ಇತ್ತು ವ್ಲಾಗ್ಸ್ ಮಾಡ್ಬೇಕಂತ ಏನೇನೋ ನಾ ಬೆಂಗಳೂರಲ್ಲಿ ಶೆಟ್ಟಿ ಅಂತ ಎಲ್ಲ ಬೋರ್ಡ್ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಡಿದ್ದ. ಸೊ ಮೈಕ್ ಬೇಕಿತ್ತು, ಅವನ ಹತ್ರ ಒಂದ್ ಮೈಕ್ ಇತ್ತು, 1,500 ರೂಪಾಯಿ ಕೊಟ್ಟಿನ ಒಂದ್ ಮೈಕ್ ತಗೊಂಡಿದ್ದ. ಅದು ಹಾಳಾಯ್ತು. ಅದು ಹಾಳಂದ್ರೆ ನಾನು ಹೇಳಿದೀನಿ ಕಡಿಮೆ ಅಂದ್ರೆ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಂದ್ ಒಳ್ಳೆ ಮೈಕ್ ತರ್ಸು, ಮತ್ತೆ ತರಿಸ್ತಿ 1,500 ರೂಪಾಯಿ ಮತ್ತೆ ಹಾಳಾಗುತ್ತೆ ಅಂತ. ಅದಕ್ಕೆಲ್ಲ ಏನಕ್ಕಂದ್ರೆ ಅವ್ನಿಗೆ ಗೊತ್ತು ಹಿಂಗಡೆ ನಾನು ಇರ್ತೀನಿ ನೋಡ್ಕೊಂಡಿರ್ತೀನಿ ಬರ್ತ್ಡೇ ಬರ್ತನಕ ಕಾಯ್ತಾ ಇರ್ತಾನೆ ಅವನು ಆಯ್ತಾ. ಸೊ ಹಂಗಾಗಿ ನಾನು ಹೇಳಿದ್ರೆ ಅವ್ರಿಗೆ ಹೇಳಿಲ್ಲ, ಮತ್ತೆ 1,500 ರೂಪಾಯಿ ತರಿಸ್ಕೊಂಡ. ಅದು 2 ದಿನಕ್ಕೆ ಹೋಯ್ತು. ಆಮೇಲೆ ನನಗೆ ಅನಿಸ್ತು ಒಳ್ಳೆ ಕಂಪ್ನಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಈ ಕಂಪ್ನಿ ತಗೊಂಡ್ ಕೊಟ್ಟಿದ್ದೆ. DJI ಬ್ರ್ಯಾಂಡ್ ಇದ್ದು ಖುಷಿ ಆಗಿತ್ತು ಅವನಿಗೆ. ಎಷ್ಟು ಕೊಟ್ಟಿದ್ದೆ ಇದಕ್ಕೆ ಮರ್ತೋಯ್ತೆ. 43,000 ರೂಪಾಯಿ 26,000 ರೂಪಾಯಿ ಏನೋ ಆಗಿತ್ತಿದು. ಸೊ ಇದು ನನಗೆ ಆಮೇಲೆ ನಾನು ಏನಂತ ಹೇಳ್ತೀನಿ, ಇದು ಏನಕ್ಕೆ ಆಕ್ಚುಲಿ ಆನ್ಲೈನ್ ಸ್ವಲ್ಪ ಕಮ್ಮಿ ಸಿಗುತ್ತೆ. ನಾನು ಎಲೆಕ್ಟ್ರಿಕ್ ಐಟಮ್ಸ್ ಗಳನ್ನ ಆನ್ಲೈನ್ ತರ್ಸಕ್ ಇಷ್ಟಪಡಲ್ಲ. ಶಾಪ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಆನ್ಲೈನ್ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಇದು. ಸೊ ನನ್ನ ಬರ್ತ್ಡೇ ಅಂದ್ರೆ ಮದುವೆ ಆಗಿದ್ದು 3ನೇ ವರ್ಷದ್ದು ನಂದು ಬರ್ತ್ಡೇ 2024 ಅಲ್ವಾ. 2024 ನನ್ನ ಬರ್ತ್ಡೇಗೆ DJI ಬ್ರ್ಯಾಂಡ್ ಇದು ಮೈಕ್ ಕೊಡ್ಸೋದು. ಇನ್ನು ನೆಕ್ಸ್ಟ್ 2024 ಆಯ್ತಲ್ಲ, ನೆಕ್ಸ್ಟ್ 2025 ಇನ್ನು ಅದೇ ಹೇಳೋದಲ್ಲ, ಇನ್ನು ಬರ್ತ್ಡೇಗೆನೆ ಬರೋದು, ಇನ್ನು ಮುಂದಿನ ವರ್ಷ ಬರ್ತ್ಡೇ. ಸೊ 2025 ಬರ್ತ್ಡೇ ಅಂದ್ರೆ ಹೋದ ವರ್ಷ. ಇನ್ನು ಈ ವರ್ಷ ಇದು 2026 ಅಲ್ಲ, ಈ ವರ್ಷ ಇನ್ನ ಬರ್ತ್ಡೇ ಬಂದಿಲ್ಲ. 2025 ಬರ್ತ್ಡೇಗೆ ನಾನು ಹೇಳೋದು ಶಾಕಿಂಗ್ ಅಂದ್ರೆ ದೊಡ್ಡ ಶಾಕಿಂಗ್. ಸೊ ಇದು ಅಂದ್ರೆ ಗೊತ್ತಾಯ್ತಾ, ಇವಾಗ ವಿಡಿಯೋ ಏನು ನಡೀತಾ ಇದೆ ಅಲ್ಲ, ಇದ್ರಲ್ಲೇನೆ ವಿಡಿಯೋ ನಡೀತಾ ಇರೋದು. DJI ಬ್ರ್ಯಾಂಡ್ ಇದು ಓಸ್ಮೋ ಪಾಕೆಟ್ 3 ಕ್ರಿಯೇಟರ್ ಕಾಂಬೋ. ಅದು ನನಗೆ ಈ ವರ್ಷ ಆಕ್ಚುಲಿ ತಡಿ ನೋಡಿ, ಇವಾಗ ಇದ್ರದುವೆ ನಾನು ನಿಮ್ಗೆ ಬೇಕಾದ್ರೆ ರಿಯಾಕ್ಷನ್ ತೋರಿಸ್ತೀನಿ, ಹಂಗೆ ಬೇಕಾ ಇದ್ರದ್ದು ವಿಡಿಯೋ ತೋರಿಸ್ತೀನಿ. ಈಗ ವಿಡಿಯೋ ಇಲ್ಲಿ ನೋಡಿ ಹೆಂಗ್ ಇಟ್ಟಿದ್ದೀನಿ ನೋಡಿ. ಸೊ ಕ್ಯಾಮ್ರಾ ನೋಡಿ, ಅಲ್ಲಿ ವಿಡಿಯೋ ನಾನೇ ಹೆಂಗ್ ಕಾಣ್ತಾ ಇದ್ದೀನಿ ನೋಡಿ, ಟಾಟಾ ಮಾಡ್ತಾ ಇದ್ದೀನಿ. ಸೊ ಇದು ಸೊ ನನ್ನ ಬೇಬಿ ಏನು ಕೊಡ್ಸಿದ ನೋಡಿ, ಈ ವಿಡಿಯೋ ಇಲ್ಲಿ ಬರ್ತಾ ಇದೆ ನೋಡಿ, ಇದನ್ನ ಕೊಡ್ಸಿರೋದು. ಸೊ ಇಲ್ಲಿಂದ ನೋಡಿ ನಾವು ಈ ತರ ನೋಡಿ ಒಂದು ಸ್ಟ್ಯಾಂಡಲ್ಲಿ ಈ ತರ ಹಿಂಗೆ ಹಿಡ್ಕೊಂಡು ಇಲ್ಲಿ ನೋಡಿ ವಿಡಿಯೋ ಮಾಡೋದು ನಾವು. ಸೊ ಗೊತ್ತಾಯ್ತಲ್ಲ. ಸೊ ಇದ್ರದ್ದು ಸ್ಟೋರಿ ಹೇಳು ಬೇಬಿ. ಇದ್ರ ಸ್ಟೋರಿ ಆಕ್ಚುಲಿ ನನ್ನ ತಲೆ ತುಂಬಾ ಕನ್ಫ್ಯೂಷನ್ ಇತ್ತು, ಏನ್ ಕೊಡ್ಸೋಣ ಅಂತ. ನಾನು ಜಾಸ್ತಿ ಅವಾಗ ಹೇಳೋದು ಅಂತ ಏನಂತಂದ್ರೆ ಬ್ಲಾಗ್ ಮಾಡು ಅಂತ ಹೇಳ್ತೀನಿ. ಅವ್ನು ಅಷ್ಟು ಮಾಡೋದಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ನನ್ನ ತಲೆಯಲ್ಲಿ ಇತ್ತು. ಆಮೇಲೆ ಇವನ ಹತ್ರ ಯಾವಾಗಲೂ ಫೋನಲ್ಲಿ ಸ್ಟೋರೇಜ್ ಇಲ್ಲ, ನಾನು ಅದರಲ್ಲಿ ಬ್ಲಾಗ್ ಮಾಡ್ತಿತ್ತು. ಆ ಅದಕ್ಕೆ ಸ್ವಲ್ಪ ಕಮ್ಮಿ ಕೊಡ್ಸಿರೋದು, ಅಂದ್ರೆ ಸ್ಟೋರೇಜ್ ಕಮ್ಮಿ ಅಂದ್ರೆ ಸ್ವಲ್ಪ ಕಮ್ಮಿ ದುಡ್ಡು ಆಗುತ್ತಲ್ವಾ. ನಾನು ಅದು ಎಷ್ಟು 500 250 256 GB ಅದು 256 GB ಕೊಡ್ಸಿರೋದಲ್ವಾ, ಅದ್ರಲ್ಲಿ ಸ್ಟೋರೇಜ್ ಕಮ್ಮಿ. ಹಂಗಾಗಿ ಅವ್ನು ಬ್ಲಾಗ್ ಮಾಡ್ತಿರ್ಲಿಲ್ಲ, ಜಾಗ ಇಲ್ಲ ಅಂತ. ಹೌದು, ಐಫೋನ್ ಯೂಸರ್ಸ್ ಗೆ ಗೊತ್ತಿರುತ್ತೆ ಅದು. ಹಂಗಾಗಿ ಸ್ಟೋರೇಜ್ ಬೇಕಿತ್ತು, ಒಂದು ವಿಡಿಯೋಸ್ ಮಾಡಕ್ಕೆ ಸ್ಟೋರೇಜ್ ಬೇಕಿತ್ತು. ಹಾಗೆ ಒಳ್ಳೆ ಕ್ಯಾಮ್ರಾ ಬೇಕಿತ್ತು ಬ್ಲಾಗ್ಸ್ ಗಳಿಗೆಲ್ಲ. ಇಲ್ಲಾಂದ್ರೆ ಎಲ್ಲಾ ಕಡೆ ಒಂದು ಫೋನ್ ಇಟ್ಕೊಂಡು ಹಿಂಗ್ ಓಡಾಡ್ತಿರ್ತಾನಲ್ಲ, ಹಾಗಾಗಿ ಕೊಡಿಸ್ಬೇಕು ಅನ್ಕೊಂಡೆ. ಬಟ್ ಇಷ್ಟು ರೇಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಷ್ಟು ಕೊಟ್ಟಿದ್ಯಾ ಇದಕ್ಕೆ? 68 ಸಮಥಿಂಗ್ ಏನೋ 65 ಏನೋ ಕೊಟ್ಟಿದ್ದೆ. 70,000 ಅನ್ಕೋಬಿಡಿ, ಅಷ್ಟು ಕೊಟ್ಟಿದ್ದೀನಿ. ಇದ್ರಲ್ಲಿ ಏನಾಯ್ತು ಅಂತ ಅಂದ್ರೆ, ಇದು ಕ್ರಿಯೇಟರ್ ಕಾಂಬೋ, ಇದು ದುಡ್ಡು ಜಾಸ್ತಿ ಇರುತ್ತೆ. ಕಾಂಬೋ ಲೆಸ್ ಅಂತಂದ್ರೆ ಒಂದು ಕ್ಯಾಮ್ರಾ ಒಂದು ಬರುತ್ತೆ, ಸ್ಟ್ಯಾಂಡ್ ಏನೋ ಕ್ಯಾಮ್ರಾ ಏನೋ ಬರುತ್ತೆ, ಅದಕ್ಕಾದ್ರೆ ಕಡಿಮೆ ದುಡ್ಡು ಇರುತ್ತೆ. ಬಟ್ ನಾನು ಕೊಡ್ಸ್ತೀನಿ, ನಂಗೆ ಯಾವಾಗ್ಲೂ ಒಂದ್ಸಲ ಕೊಡ್ಸಿದ್ರೆ ಪ್ಯಾಕೇಜ್ ಚೆನ್ನಾಗಿರೋದು ಕೊಡಿಸ್ಬೇಕು. ಸೊ ಒಂದೇ ಸಲ ಕೊಡ್ಸೋದಂತ ಕಷ್ಟ ಮಾಡ್ಕೊಂಡು ಅಂದ್ರೆ ಕಲ್ಲು ಹೃದಯ ಮಾಡ್ಕೊಂಡು ಕೊಡ್ಸಿದೀನಿ. ಸೊ ಇಷ್ಟೇ, ಇನ್ನೇನಿಲ್ಲ. ಇಲ್ಲಿ ಹಿಂದೆ ಏನು ಹುಡುಕ್ತಿದ್ದೀನ ಏನಿಲ್ಲ. ಹೌದಾ, ಒಂದ್ ಬಿಟ್ಟಿದ್ಯಾ ಗಿಫ್ಟ್? ಏನಿಲ್ಲ ನೋಡೋಣ, ನಂಗೆ ಇವಾಗ ನೆನಪಾಯ್ತು ಒಂದು ಗಿಫ್ಟ್. ಓಕೆ, ಇವಾಗ ಒಟ್ಲಲ್ಲಿ ನಮ್ ಮದ್ವೆ ಆದ ತಕ್ಷಣ ಫಸ್ಟ್ ಕೊಡ್ಸಿದ್ದು ಇಯರ್ ಪಾಡ್ಸ್. ಅದಾದ ತಕ್ಷಣ ಆ ವರ್ಷದ ಬರ್ತಡೆಗೆ ನಂಗೆ ಏನು ಕೊಡ್ಸಿಲ್ಲ. ಅದ ನೆಕ್ಸ್ಟ್ ಬರ್ತಡೆಗೆ ಮೊಬೈಲು, ಅದ ನೆಕ್ಸ್ಟ್ ಬರ್ತಡೆಗೆ ಅದಕ್ಕೆ ಇಯರ್ ಫೋನು, ಅದ ನೆಕ್ಸ್ಟ್ 2025 ಬರ್ತಡೆಗೆ ಬಂದು ಇದು ಏನ್ ಹೇಳ್ತಾರೆ ಪಾಕೆಟ್ 3 ಏನ ಅಂತ ಒಂದು ಗಿಫ್ಟ್ ಬಿಟ್ಟಿದ್ಯಾ ಏನು ಮರ್ತಿದ್ಯಾ? ನನ್ಗೆ ಇವಾಗ ನೆನಪಾಯ್ತಾ ಗಿಫ್ಟ್ ಕೊಟ್ಟಿದ್ದೀನಿ, ನೀನ್ ನನಗೆ ಕೊಡ್ಸಿದ್ಯಾ? ಇಷ್ಟೇ ತಾನೆ, ತಾಳು ನೆನ್ಪು ಮಾಡ್ಕೊಂತೀನಿ ನಾನು. ನೀನ್ ನೆನ್ಪು ಮಾಡ್ಕೊಂಡ್ರೆ ನೆನಪಾಗಲ್ಲ, ಅದು ಇದಕ್ಕೆ ನನ್ಗೆ ನೆನಪಾಗಿದ್ದೆ ಇವಾಗ. ಹೌದಾ? ತಾಳು, ಎಲ್ಲೆಲ್ಲಾರು ಕಾಣತ್ತಾ? ನೋಡ್ತಾ ಇದೀನಿ, ಇಲ್ಲೆಲ್ಲ ಕಾಣತ್ತಾ? ಇಲ್ಲ. ಆಯ್ತು, ಹೇಳಿ ನೀನು. ನೀನ್ ಕಿವಿಲ್ ಹಾಕಿರೋ ಓಲೆ ಇದೇ ಚುಚ್ಚಿರೋದು? ಓ, ಚಿನ್ನದ್ದು. ಕಷ್ಟಪಟ್ಟು ಆಯ್ತು, ನೀವು ನೋಡ್ಕೊಂಡು ನೋಡಿ.
ಇದ್ ನಂಗೆ ಸಕ್ಕತ್ ಇಷ್ಟ ಕಿವಿಗೆ ಚುಚ್ಚೋದು. ನಾನು 2 ಕಡೆನೂ ಚುಚ್ಚೋಣ ಅಂತ ನಂಗೆ ಇಷ್ಟ ಹೇಳಿದ್ದೆ. ಇಲ್ಲ, ಎರಡಾಗಿ ಇಷ್ಟ ಇವ್ನು ಇಲ್ಲ. ಫಸ್ಟ್ ಏನಂತ ಅಂದ್ರೆ ತಪ್ಪಿಸ್ಕೊಳಕ್ಕೆ ಒಂದ್ ಕಡೆ ಚುಚ್ಚೋಣ, ಆಮೇಲೆ ಇನ್ನೊಂದ್ ಕಡೆ ಚುಚ್ಚೋಣ ಅಂದ್ರೆ ಒಂದ್ ಕಡೆ ಚುಚ್ಚಿಸ್ಕೊಂಡು ಆಮೇಲೆ ಸಾಕು ಅಂತ ಸುಮ್ಮನಾಗಿದ್ದಾನೆ ಅವನು. ಹೌದಾ, ಇದು ನಾನಲ್ವ ದುಡ್ಡು ಕೊಟ್ಟಿದ್ದು? ನಾನ್ ಕೊಟ್ಟಿರೋದು ಅದಕ್ಕೆ. Okay. ಫಸ್ಟ್ ಒಂದು ಟಿಕ್ಕಿ ಹಾಕಿತ್ತು, ಅದನ್ನ ತೆಗ್ದು ಆಮೇಲೆ ಚಿನ್ನದ ಓಲೆ ಇವನು ನಾನು ಮೂಗ್ನ ತಗೊಳಕ್ಕೆ ನಾವು ಹೋದಾಗ ನನಗೆ ತಕೊಟ್ಟಿಲ್ಲ ಚಿನ್ನದ ಓಲೆ ಅಂತ ಹೇಳ್ಬಿಟ್ಟು ತೆಗಿಸ್ಕೊಂಡ್ರದು. ಇದು ಮದ್ವೆ ಆದ್ಮೇಲೆನೆ ಅಲ್ವಾ? ಮದ್ವೆ ಆದ್ಮೇಲೆ ಚುಚ್ಚಿದ್ದು. ಆಕ್ಚುಲಿ ನನ್ ಪ್ರಕಾರ ಮದ್ವೆ ಆದ್ಮೇಲೆ ಫಸ್ಟ್ನೇ ಬರ್ತಡೇ ಇದೆ ಅನ್ಸತ್ತೆ ಕಣಿ ಚುಚ್ಚಿದ್ದು. ಅಲ್ಲ ಇಲ್ಲ, ಇನ್ನ ಬೆಂಗಳೂರಿಗೇನೋ ಹೋಗಿತ್ತು ಅನ್ಸುತ್ತೆ. ಇಲ್ಲೇ ಹಾಸನದಲ್ಲೇ ಅಲ್ಲೇ ಚಿನ್ನದ ಅಂಗಡಿಯಲ್ಲಿ ಮೇಲ್ಗಡೆ. ಹೌದು, ನನ್ ಪ್ರಕಾರ ಮೊದಲನೇ ವರ್ಷ ಬರ್ತಡೇಗೆ ಇದೆ ಅನ್ಕೊಂತೀನಿ ನಾನು. ಇದನ್ನೇ ಚುಚ್ಚಿರೋದು ಇವಳು. ನಾನು ಹೇಳಿದ್ದೆ ಬರ್ತಡೇ ದಿನನೇ ನೋವು ಮಾಡಿದ್ಯಲ್ಲ ಅಂತ ನಾನು ನಿನ್ನ ಹತ್ರ ಹೇಳಿದ್ದೆ. ಹೌದಾ? ಹೌದು. ಹಂಗ ನೋಡು ಫಸ್ಟ್ನೇ ಬರ್ಡೇ ಕಿವಿಲ್ ಹಾಕೊಂಡಿದ್ದ ನಾವು ನೋಡು. ಸೊ ಇಷ್ಟು ನನ್ನ ಬೇಬಿ ಗಿಫ್ಟ್ ಕೊಟ್ಟಿದ್ದೀನಿ. ಏನ್ ಅನಿಸ್ತಿದೆ ನನಗೆ ಅಂತ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಟ್ಟಿದ್ದೀನಿ ನಾನು. ಆಕ್ಚುಲಿ ಹೌದು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಶಾಕು ನನಗೆ. ಆಕ್ಚುಲಿ ನಿಜವಾಗ್ಲೂ ನೀವು ವಿಡಿಯೋಗಳೇ ಹಾಕಿದ್ದೀನಿ ಅಲ್ವಾ? ಸೊ ವಿಡಿಯೋಗಳು ನೀವೇ ನೋಡಿದ್ದೀರಾ ಯಾವ್ಯಾವ ಥರ ಎಲ್ಲ ರಿಯಾಕ್ಷನ್ಸ್ಗಳನ್ನ ಕೊಟ್ಟಿದ್ದೀನಿ ಅಂತ. ಆ್ಯಕ್ಚುಲಿ ರಿಯಾಕ್ಷನ್ಸ್ಗಳು ಕೊಟ್ಟಿದ್ದೀನಿ. ಇನ್ನೂ ಓವರ್ ರಿಯಾಕ್ಷನ್ಸ್ ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ ಕ್ಯಾಮ್ರಾ ಇರುತ್ತೆ ಅಂತ. ಹೌದಾ? ಇಲ್ಲ ಕಣೆ, ಮನ್ಸ್ಫೂರ್ತಿಯಾಗಿ ರಿಯಾಕ್ಷನ್ ಕೊಡೋದು ನೀನು ಒಳ್ಳೆ ಹೇಳ್ತೀಯಲ್ಲ. ಸೊ ಅದೇ ಹೇಳೋದಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ, ಭಯಾನಕ ಖುಷಿ. ಥ್ಯಾಂಕ್ ಯು ಸೋ ಮಚ್ ಕಡೆ. ಇನ್ನು ಇವತ್ತು ಇದು ಬಂದು ಮೇ ತಿಂಗಳಿದು, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇನ್ನು 6 ತಿಂಗಳಿದೆ. ಇನ್ನು 6 ಕಾಯ್ತಾ ಇದ್ದೀನಿ ನಾನು. ಈ ಸಲ ಕೊಡ್ಸೋದೆಲ್ಲ ಕೊಡ್ಸಾಯ್ತು ನೋಡಿ, ಯಾವ್ದು ಗ್ಯಾಪ್ ಇಲ್ಲ. ಆಕ್ಚುಲಿ ನಾನು ಇವಳಿಗೆ ಒಂದು ಹೇಳಿದ್ದೆ, ನಂಗೆ ಬುಲೆಟ್ ಬೈಕ್ ಅಂದ್ರೆ ಇಷ್ಟ ಅಂತ ಹೇಳಿದ್ದೆ. ಆಗಲ್ಲ ಅಂತ ಹೇಳ, ಆಗಲ್ಲ. ದುಡ್ಡಿಯಲ್ಲಿ ತಗೊಬರೋಣ ಇವ್ನ ಕನ್ಸುಗಳು. ಅಯ್ಯೋ ತೀರ್ಸಕ್ಕಾಗಲ್ಲ ನಮ್ ಕೈಲಿ. ಆಕ್ಚುಲಿ ನನ್ನ ಕನ್ಸುಗಳು ನಾನು ಇವಳ ಹತ್ರನೇ ಹೇಳೋದು ಜಾಸ್ತಿ. ಸೊ ಇದು ಇವಳು ಕೊಡ್ಸಿರೋ ಗಿಫ್ಟ್. ಬಟ್ ಆದ್ರೂ ಒಂದು ಅದೇ ಹೇಳಿದ್ನಲ್ಲ, ಇವಾಗ ಅನ್ಕೊಂತಿರೋ ಆಕ್ಚುಲಿ. ಬಟ್ ಇನ್ನೂ ಒಂದು ಹೇಳ್ತೀನಿ. ಈ ವಿಡಿಯೋ ಬಂದು ಇವಳು ನನಗೆ ಕೊಡ್ಸಿರೋ ಗಿಫ್ಟ್, ಓಕೆನಾ? ಈ ವಿಡಿಯೋಗೆ ಒಂದು 10 ಕಮೆಂಟ್, 10 ಗಿಫ್ಟ್, GIFT ಗಿಫ್ಟ್ ಅಂತ ಒಂದು 10 ಜನ ಕಮೆಂಟ್ ಮಾಡಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ನೆಕ್ಸ್ಟ್ ಅಂದರೆ ನಾನುವೇ ಇವಳು ವಿಡಿಯೋ ಮಾಡ್ತಾಳೆ ಏನಂತ, ನಾನು ಇವಳಿಗೆ ಏನೆಲ್ಲ ಗಿಫ್ಟ್ಗಳನ್ನ ಕೊಡ್ಸಿದ್ದೀನಿ ಅಂತ. ಓಕೆನಾ? ಡನ್ನಾ? ಸೊ ಕಮೆಂಟ್ ಹಾಕಿ ಗಿಫ್ಟ್ ಅಂತ ಕಮೆಂಟ್ ಹಾಕಿ. ಏನಾದ್ರು ಇವ್ ನನಗೆ ಏನೇನ್ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ವಿಡಿಯೋ ಬೇಕಂತ, ಬ್ಲಾಗ್ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಹೋಗಿ ಗಿಫ್ಟ್ ಅಂತ ಕಮೆಂಟ್ ಮಾಡಿ. ಸೊ ಪಟ್ ಅಂತ ನಿಮಗೆ ನಾನು ಏನೇನು ಇವಳಿಗೆ ಕೊಡ್ಸಿದ್ದೀನಿ ಅನ್ನೋದು ಗಿಫ್ಟ್. ಆ್ಯಕ್ಚುಲಿ ನಾನು ಏನೇ ಗಿಫ್ಟ್ನ ಕೊಡ್ಸಿರೋದು, ಹೆಂಗೆ ಕೊಡ್ಸಿರೋದು, ಆ್ಯಕ್ಚುಲಿ ಇವಳು ನನಗೊಂದು ಗಿಫ್ಟ್ ಕೊಟ್ಟಿದ್ದಾಳಲ್ಲ, ಅದು ಯಾವುದಕ್ಕೂ ಸರಿ ಸಾಟಿ ಇಲ್ಲ. ಅದು ಗೊತ್ತಾಯ್ತು, ಕ್ಯೂಟಿ ನನ್ನ ಮಗಳು. ನಾನು ಅವಾಗ್ಲೇ ಗಿಫ್ಟ್ ಅಲ್ಲಿ ಅದನ್ನ ಸೇರ್ಸೋಣ ಅಂತ ಅನ್ಕೊಂಡೆ. ಆಮೇಲೆ ಇವ್ನು ಇನ್ನೊಂದು ಡೈಲಾಗ್ ಹೊಡಿತಾನೆ, ಸುಮ್ನೆ ಯಾಕೆ ಅನ್ನಿಸ್ಕೊಳ್ಳೋದು ಅಂತ. ಯಾಕೆ ಬೇಕೋ, ಫ್ರೀ ಗಿಫ್ಟ್ ಅಲ್ಲ, ಏನಾರ ಒಂದು ಹೇಳ್ತಾರೆ, ಸುಮ್ನೆ ಯಾಕೆ ಬೇಕಂತ ತಪಸ್ ಕನ್ನಡ ಸುಮ್ಮನೆ. ಹೌದು, ಅದು ಅಯ್ಯೋ ಸೂಪರ್ ಗಿಫ್ಟ್ ಕೊಟ್ಟಿರೋದು ಅದು ಮಾತ್ರ ನನ್ನ ಮಗಳು. ಸೊ ನೋಡೋದ್ರಲ್ಲ, ಇದು ನನ್ನ ಬೇಬಿ ಕೊಡ್ಸಿರೋ ಗಿಫ್ಟ್ಗಳು. ಇದೆಲ್ಲ ವಿತ್ ಪ್ರೈಸ್ ಸಮೇತ ಹೇಳಿದೀನಿ. ನನ್ನ ಮಗಳು ತಿರ್ಸ್ತಾವಳೆ. ಸೊ ನೋಡೋದ್ರಲ್ಲ. ಸೊ ಇನ್ನೇನು ಇವತ್ತು ನಮ್ಮಮ್ಮ ಆಲ್ರೆಡಿ ಕರಿತವ್ರೆ. ಏನಂತ ಸೂಪ್ ಮಾಡಿದ್ದಾರೆ. ಅದು ಯಾವ ಸೂಪ್ ಅಂತ ಬರುತ್ತೆ ನೋಡಿ. ನಡಿ, ಇಲ್ಲಿ ನೋಡಿ, ಚಿಕನ್ ಸೂಪು. ಮತ್ತೆ ಒಂದು ಅಂಗಡಿ ಇಡ್ಬೋದಲ್ವಾ? ಬರೀ ಚಿಕನ್ ಸೂಪ್ ಇದು. ನಮ್ಮಮ್ಮ ಚಿಕನ್ ಸೂಪ್ ಮಾಡಿಕೊಟ್ಟಿದ್ದಾರೆ. ಅಮ್ಮ, ಚಿಕನ್ ಸೂಪ್ಗೆ ಏನೇನು ಹಾಕಿದ್ಯಾ? ಏನೂ ಹಾಕಲ್ಲ, ಅದೇ ಚಿಕನ್ ಸೂಪ್. ಅರ್ಥ ಮಾಡ್ಕೋಬೇಕಷ್ಟೇ ನೀವು. ಚಿಕನ್ ಬೇಯಿಸ್ತೆ. ಆ್ಯಕ್ಚುಲಿ ಚಿಕನ್ ಸೂಪ್ ಅಂದ ತಕ್ಷಣ ಹೋಟ್ಲಲ್ಲೆಲ್ಲ ಸಿಗತ್ತಲ್ಲ ಸೂಪು, ಹಂಗೆ ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ನೋಡಿ, ನನ್ನ ಕ್ಯೂಟಿ ಕಿರ್ಚಾಡ್ತಾವಳೆ. ಕ್ಯೂಟಿ ಸುಮ್ಮನೆ ಇರು ಕ್ಯೂಟಿ. ಆ್ಯಕ್ಚುಲಿ ಏನಿದೆ ಅಮ್ಮ? ಆಯ್ತು, ಏನೇನಿದೆ ಹೇಳಿದಾರ್ಲಿ. ಚಿಕನಿಗೆ ತೊಳೆದು ಉಪ್ಪು ಅರಿಶಿನ ಹಾಕಿ ಕಲಸಿಡ್ತೇನಲ್ಲ, ನೋಡಿ ಹೆಂಗೆ ಕಾಣುತ್ತೆ. ಬರೀ ಅದನ್ನು ತಳಿ ಇನ್ನೊಂದ್ಸಲ ಹೇಳು. ಚಿಕನ್ಗೆ ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತೇನಲ್ಲ, ಓಕೆ. ಅದನ್ನು ಈರುಳ್ಳಿ ಒಗ್ಗರಣೆ ಮಾಡಿ ಅದರಲ್ಲಿ ಬೇಯಿಸುವಾಗ ಅದು ನೀರು ಬರುತ್ತಲ್ಲ, ಓಕೆ, ಅದನ್ನೇ ಚಿಕನ್ ಬೇಕಾದ್ರೆ ಪೆಪ್ಪರ್ ಪೌಡರ್. ಆ್ಯಕ್ಚುಲಿ ಇದೇ ಟೇಸ್ಟ್ ಇರುತ್ತೆ ಫಸ್ಟ್ ಆಫ್ ಆಲ್. ಆಯ್ತು, ಇವಾಗ ಬೇಕಾ? ಬೇಡ ಅಮ್ಮ, ಇವಾಗ ನೀನು ಹೇಳು.
ಇದು ಏನಕ್ಕೆ ಕುಡಿತಾರೆ ಕುಡಿಸ್ತಾರಲ್ಲ ಆ್ಯಕ್ಚುಲಿ ಸ್ಟ್ರಾಂಗ್ ಆಗ್ತಾರಲ್ಲ. ಸ್ಟ್ರಾಂಗ್ ಆಗ್ತಾರೆ ಮತ್ತು ಟೇಸ್ಟ್ ಅಲ್ವಾ ಅದು, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಂ ಮತ್ತು ಒಳ್ಳೇದದು ಇದು ಶೀತ ಆಗಿರ್ತಾರಲ್ಲ, ಓಕೆ ಕೋಲ್ಡ್ ಆಗಿರ್ತಾರೆ, ಓಕೆ. ಇದು ಒಳ್ಳೆಯದು. ನಮ್ಮಮ್ಮ ಫಸ್ಟು ಇವಾಗಲ್ಲ, ನಾವು ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮ ನಮಗೆ ಮಾಡಿಕೊಡೋರು. ಚಿಕ್ಕ ಕೋಳಿ ಮಾಡಿದಾಗ ರೆಡಿ ಇರ್ತಾರೆ. ನಾನು ಮತ್ತು ನಮ್ಮಣ್ಣ ರೆಡಿ. ಇವಾಗ ಸೊಸೆ ಸೇರ್ಕೊಂಡವಳು ಇಲ್ಲಿ ನೋಡಿ, ಇಲ್ಲಿ ನೋಡಿ ಮುಚ್ಚಾರ. ಕುಡಿತಿರ್ಲಿಲ್ಲ, ಹೌದು. ಈಗ ಡೆಲಿವರಿ ಆದ್ಮೇಲೆ ಅಲ್ಲ ಪ್ರೆಗ್ನೆಂಟ್ ಆದಾಗಿಂದ. ಪ್ರೆಗ್ನೆಂಟ್ ಆದಾಗ ಇಲ್ಲ ನೀ ಡೆಲಿವರಿ ಆದ್ಮೇಲೆ ಅಮ್ಮ ನಿಂಗೆ ಮಾಡ್ಕೊಟ್ಟಿರೋದು ಇದನ್ನ. ಬೆಂಗಳೂರಲ್ಲಿ ಕೊಡ್ತಿದ್ರು ತಾನೆ, ಅದೇ ನಿಮ್ಮ ಅಣ್ಣನ ಮನೇಲಿ ಇದ್ವಲ್ಲ ಅವಾಗ ಪ್ರೆಗ್ನೆಂಟ್ ಆದಾಗ ಅಮ್ಮ ಚಿಕನ್ ಸೂಪ್ ಚೆನ್ನಾಗಿ ಮಾಡ್ತಾರೆ, ಅವಾಗ್ಲಿಂದನೇ ಕುಡಿತಿದ್ದಂತೆ. ಓಕೆ ಹೌದೌದು. ಓಕೆ ಓಕೆ ಆಲ್ ರೈಟ್. ಆ್ಯಕ್ಚುಲಿ ಇವತ್ತು ಬರೀ ಇಷ್ಟೇ ಅಲ್ಲ, ಇನ್ನು ಕೋಳಿ ತಾಬಂದು ಕೊಟ್ಟಿದ್ದೀನಿ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಜೊತೆಗೆ ಲೆಗ್ ಪೀಸ್ವೇ ತಾಬಂದು ಕೊಟ್ಟಿದ್ದೀನಿ, ಅದರಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಊಟದ ಟೈಮಿಗೆ ಏನೇನು ಮಾಡ್ತಾರಂತ. ತಾಳು ಕ್ಯೂಟಿ ಎತ್ಕೊಳ್ತೀನಿ, ತಾಳಿ ನಾನು ಸ್ವಲ್ಪ ನಮ್ಮ ಕ್ಯೂಟಿನ ಎತ್ಕೊಂಡು ಕೂರಿಸ್ಕೊಳ್ತೀನಿ. ಈಗ ಊಟ ರೆಡಿಯಾಗಿದೆ, ಊಟ ತೋರಿಸ್ತೀನಿ ತಾಳಿ. ಡನ್ ಡನ್. ಊಟ ಎಲ್ಲಿ? ಇಲ್ಲಿ ಬಂತು ನೋಡಿ. ಮುದ್ದೆ, ಕೊಕ್ಕ, ಕೋಳಿ ಸಾರು ಮಾಡಿದ್ದಾರೆ. ಅಮ್ಮ ಮೊನ್ನೆ ಮಾಡಿದ್ದಲ್ಲ ಅದಲ್ಲ ಅಲ್ಲ, ಇದು ಬೇರೆ. ಇದು ರೈಸು, ಲೆಗ್ ಪೀಸ್ ಮಾಡಿದ್ದಾರೆ ಟೋಟಲಾಗಿ. ಆ್ಯಕ್ಚುಲಿ ಇಲ್ಲಿ ನನ್ನ ಬೇಬಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಲೆಗ್ ಪೀಸ್ ಉಳಿಸಿಲ್ಲ ನಾನು, ಬರೀ ಲೆಗ್ ಪೀಸ್ ಇನ್ನೂ ಹಾಕೋ ಬಂದಿಲ್ಲ ಅವಳು. ಆಮೇಲೆ ನಾನು ಹಿಂಗೆ ಕೇಳೋಕ್ಕಿತ್ತು ಆ್ಯಕ್ಚುಲಿ. ಫಸ್ಟ್ ಒಂದು ವೀಡಿಯೋ ತಗೊಂಡ್ವಲ್ಲ, ಅದಕ್ಕೊಂದು ಬಟ್ಟೆ ಹಾಕೊಂಡಿದ್ದೆ. ಅದಾದ್ಮೇಲೆ ಸೂಪ್ ಕುಡಿಬೇಕಾದ್ರೆ ಒಂದು ಬಟ್ಟೆ ಹಾಕೊಂಡಿದ್ದೆ, ಇವಾಗ ಒಂದು ಬಟ್ಟೆ ಹಾಕೊಂಡಿದ್ದೆ. ಒಂದು ದಿನಕ್ಕೆ ಎಷ್ಟು ಬಟ್ಟೆ ಚೇಂಜ್ ಮಾಡ್ತೀಯ? ನಾನು ನನ್ನ ಬಟ್ಟೆ ತಾನೆ ಚೇಂಜ್ ಮಾಡಿ, ನಿನ್ನ ಬಟ್ಟೆ ಏನಾದ್ರು ಹಾಕೊಂಡ? ಜೋರಾಗಿ ಹೇಳ್ಬೇಕು. ನಾನು ನನ್ನ ಬಟ್ಟೆ ತಾನೆ ಹಾಕೊಂಡಿದ್ದು, ನಾನು 50 ಬಟ್ಟೆ ಹಾಕೊಂತೀನಿ, ನಿನ್ನ ಬಟ್ಟೆನ ಹಾಕೊಂಡಿಲ್ಲ ತಾನೆ, ಬಿಡು. ಸರಿ ಬಿಡಿ. ಇಲ್ಲಿ ನೋಡಿ, ನಾನು ವಾಷಿಂಗ್ ಮಿಷಿನ್ ಆವಾಗ ವಿಡಿಯೋದಲ್ಲೂ ಇದೇ ಬಟ್ಟೆ ಹಾಕೊಂಡಿದ್ದು, ಸೂಪ್ ಕುಡಿಬೇಕಾದ್ರೂ ಇದೇ ಬಟ್ಟೆ ಹಾಕೊಂಡಿದ್ದು. ಒಂದು ವಾರ ಆದ್ರೂ ಅದೇ ಬಟ್ಟೆ ಹಾಕೊಂಡಿರ್ತಾವ. ಅಲ್ಲಿ ಇದು ಎಲ್ಲಿ ನನ್ನ ತಂಗಿ ನೋಡಿ, ಚಿನ್ನಿ ತಿಂತಾ ಇದ್ದಾಳೆ. ಆ್ಯಕ್ಚುಲಿ ಏನು ಅಂತಂದರೆ ಮೇಯ್ನ್ ಬಂದು ಆ್ಯಕ್ಚುಲಿ ನನ್ನ ತಂಗಿ ಕೆಲಸಕ್ಕೆ ಆಫೀಸಿಗೆ ಹೋಗ್ತಾಳಲ್ಲ, ವೆಜ್ ಇದ್ದಾಗ ನಾವೇ ಹೋಗಿ ಊಟ ಕೊಟ್ಟು ಬರ್ತೀವಿ. ನಾನ್ ವೆಜ್ ಆ ಥರ ಇದ್ದಾಗ ಮನೆಗೆ ಒಂದು ಸಲ ಕರ್ಕೊಬರ್ತೀವಿ, ಇಲ್ಲಾಂದ್ರೆ ಅವಳೇ ಬರ್ತಾಳೆ. ಯಾಕೆ ಅಂತ ಕಮೆಂಟ್ ಮಾಡಿ ಆಯಿತಾ? ತಾಳಿ ನಮ್ಮ ಅಪ್ಪನ ತೋರಿಸ್ಬೇಕಂತೆ. ನಮ್ಮ ಅಪ್ಪ ನೆನ್ನೆ ತಲೆನೋವಿತ್ತು ಅಂತ ಇವತ್ತು ಚಿಕನ್ ತಿಂತಾ ಇದ್ದಾರೆ. ಲೆಗ್ ಪೀಸ್ ತೋರ್ಸಕ್ಕೆ ಪಪ್ಪ ಆಯ್ತು, ಹೇಳ್ದೆ ಅಲ್ಲ, ಕಮೆಂಟ್ ಮಾಡಿ ಆಯಿತಾ? ವೆಜ್ ಇದ್ದಾಗ ಅಲ್ಲೇ ಊಟ ಮಾಡ್ತಾಳೆ, ಅದೇ ನಾನ್ ವೆಜ್ ಇದ್ದಾಗ ಮನೆಗೆ ಬರ್ತಾಳೆ. ಯಾಕೆ ಹೇಳಿ? ಆ್ಯಕ್ಚುಲಿ ಯಾವಾಗಲೂ ನನ್ನ ತಂಗಿ ಅಲ್ಲಿ ಊಟ ಮಾಡ್ತಿದ್ದಾಳಲ್ಲ ನೋಡಿ, ಆ ಜಾಗದಲ್ಲಿ ಪಕ್ಕದಲ್ಲಿ ಇನ್ನೊಂದು ಚೇರ್ ಇದೆಯಲ್ಲ, ಆ ಜಾಗದಲ್ಲಿ ಇವಳು ಕೂತ್ಕೊಳ್ತಾಳೆ ನನ್ನ ಹೆಂಡ್ತಿ. ಇವತ್ತು ಇವಳು ಇಲ್ಲಿ ಕೂತಿದ್ದಾಳೆ, ಅವಳಲ್ಲಿ ಊಟ ಮಾಡ್ತಿದ್ದಾಳೆ. ಯಾಕೆ ಅಂತಂದರೆ ಇಬ್ಬರು ಮಾತು ಬಿಟ್ಟು 2 ದಿನ ಆಗಿದೆ. ಆ್ಯಕ್ಚುಲಿ ಏನು ಅಂತಂದರೆ ನನ್ನ ಹೆಂಡ್ತಿ ಮತ್ತು ನನ್ನ ತಂಗಿ ಇಬ್ಬರು ಮಾತು ಬಿಟ್ಟರೆ ಈ ಮನೇಲಿ ಫಸ್ಟು ಖುಷಿ ಪಡೋದು ನಾನು. ಖುಷಿ ಪಟ್ಬಿಡ್ತೀನಿ ನಾನು. ಏನಕ್ಕೆ ಗೊತ್ತಾ ಜಗಳ ಆಡಿರೋದು? ಸರಿ ಬೇಬಿ, ಯಾಕೆ ನೀನು ಮತ್ತೆ ನಿನ್ನ ನಾದ್ನಿ ಮಾತಾಡ್ತಿಲ್ಲ, ಹುರ್ಕೊಂಡಿದ್ದೀರಾ? ನಮ್ಮ ಅಪ್ಪಂಗೆ ವಿಷಯನೇ ಗೊತ್ತಿಲ್ಲ, ನಮ್ಮ ಅಪ್ಪಂಗೆ ಇವಾಗ ವಿಷಯ ಗೊತ್ತಾಯ್ತು. ಹೇಳಿ ಬೇಗ. ಹೇಳ್ತೀನಿ ನೋಡಿ ಅಪ್ಪ, ಮೊನ್ನೆ ನೀವು ಇದಕ್ಕೆ ಹೋಗಿದ್ರಲ್ಲ, ತಲೆನೋವು ಬರ್ಸ್ಕೊಳಕ್ಕೆ ಹೋಗಿದ್ರಲ್ಲ, ಹೌದಯ್ಯ, ಊರು ಸುತ್ತಕ್ಕೆ. ಆಗ ಇವಳು ಚಿನ್ನಿ, ಇವಳು, ನಾನು, ಅಮ್ಮ, ಮತ್ತೆ ಇವ್ರ ಮನೆಯಿಂದ ಇವ್ರಮ್ಮ, ಇವ್ರ ಅಕ್ಕ ಎಲ್ಲ ಬಂದಿದ್ವಿ ಆಯ್ತಾ. ಫುಲ್ಲು ಕಾರ್ಡ್ಸ್ ಆಟ ಆಡಿದ್ವಿ ನಾವು ಆಯ್ತಾ. ಫುಲ್ ಕಾರ್ಡ್ಸ್ ಆಟ ಆಡಿದ್ವಿ. ಅದರಲ್ಲಿ ಟೋಟಲ್ ಆಗಿ ಯಾರು ವಿನ್ ಆಗ್ತಾರೆ ಅವರು, ಯಾರು ಸೋಲ್ತಾರಲ್ಲ ಒಬ್ರೊಬ್ರು 50 ರೂಪಾಯಿ ಕೊಡ್ಬೇಕಂತ ಮಾತುಕತೆ ಆಗತ್ತೆ ಆಯ್ತಾ. ಆಗ ಮೊದಲನೇ ಮ್ಯಾಚ್ ಇವಳು ಗೆಲ್ತಾಳೆ, 2ನೇ ಮ್ಯಾಚ್ ನಾನು ಗೆಲ್ತೀನಿ. ಟೋಟಲ್ 10 ಮ್ಯಾಚ್ ಇರುತ್ತೆ. ಯಾರು ಜಾಸ್ತಿ ಗೆಲ್ತಾರೆ ಅವ್ರಿಗೆ ದುಡ್ಡು ಆಯ್ತಾ 250 ರೂಪಾಯಿ ಬರುತ್ತೆ. ಮೊದಲನೇ ಮ್ಯಾಚ್ ಇವಳು ಗೆಲ್ತಾಳೆ, 2ನೇ ಮ್ಯಾಚ್ ನಾನು ಗೆಲ್ತೀನಿ, 3ನೇ ಮ್ಯಾಚ್ ಯಾರಮ್ಮ ಇವರಮ್ಮ ಗೆಲ್ತಾರೆ, 4ನೇ ಮ್ಯಾಚು ನಮ್ಮಮ್ಮ ಗೆಲ್ತಾರೆ, 5ನೇ ಮ್ಯಾಚ್ ಇವಳು ಗೆಲ್ತಾಳೆ ಆಯ್ತಾ. ಅದಾದ್ಮೇಲೆ 6ನೇ ಮ್ಯಾಚ್ ಮತ್ತೆ ಇವಳು ಗೆಲ್ತಾಳೆ,
7ನೇ ಮ್ಯಾಚ್ ಚಿನ್ನಿ ಗೆಲ್ತಾಳೆ. ಟೋಟಲ್ ಆಗಿ ಲಾಸ್ಟಿಗೆ ಏನಾಗತ್ತೆ ಅಂತಂದ್ರೆ ಕೊನೆಗೆ ಹೈಯೆಸ್ಟ್ ಚಿನ್ನಿ ಅಂದ್ರೆ ಈ ಚಿನ್ನಿ 2 ಇವಳು 2 ಇವ್ರ ಅಮ್ಮ 2 ನಮ್ಮಮ್ಮ 2 ನಾನು 1 ಮ್ಯಾಚ್ ಗೆದ್ದಿರ್ತೀನಿ. ಟೋಟಲ್ 9 ಮ್ಯಾಚ್ ಆಗಿರುತ್ತೆ ಆಯ್ತಾ. ಸೊ ಏನಾಗುತ್ತೆ ಲಾಸ್ಟ್ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅವರಿಗೆ 250 ರೂಪಾಯಿ ದುಡ್ಡು ಆಯ್ತಾ. ಚಿನ್ನಿ ಪಕ್ಕ ಅವಳು ವಿನ್ ಆದ್ಲು ಅನ್ನೋ ಥರನೇ ಇರುತ್ತೆ. ಅವಳು ಅನ್ಕೊಂಡಿರ್ತಾಳೆ ಏನೇನು ಕ್ರೀಮ್ಗಳು ತಗೊಳ್ಳಿ ಆ 250 ರೂಪಾಯಿಗೆ ಅಂತ ಲೆಕ್ಕ ಹಾಕೊಂಡು ಆಗಿರತ್ತೆ ಅವಳು. ಸೊ ಎಲ್ಲ ಪಕ್ಕ ಪ್ಲ್ಯಾನ್ ಆಗೋಗಿತ್ತು. ಲಾಸ್ಟ್ ಮಿನಿಟಲ್ಲಿ ಏನಾಯಿತು, ಚಿನ್ನಿ ಪಕ್ಕದಲ್ಲಿ ಇವ್ರಮ್ಮ ಇದ್ರ ನಮ್ಮ ಅತ್ತೆ, ಕಾರ್ಡು ಬಂತು. ಹಿಂಗೆ ನೋಡಿದ್ರು, ಅದನ್ನ ಇವಳು ನೋಡಿದ್ಲು. ನನೀಗ ಆ ಕಾರ್ಡ್ ಬೇಡ ಅಂತ ಅಂದ್ಲು ಇವಳು. ಅದು ಅವ್ರಿಗೆ ಕೇಳ್ತು. ಅವ್ರು ಅದನ್ನ ಹಿಂಗೆ ಮುಚ್ಚಿಟ್ಕೊಂಡು ಇನ್ನೊಂದು ಕಾರ್ಡಿಗೆ ಕೈ ಹಾಕೋದಷ್ಟರಲ್ಲಿ ಇವಳಿದ್ದವಳು ಅದೇ ಕಾರ್ಡ್ ಕೊಡಮ್ಮ ಅಂತ ಅಂದ್ಲು. ಆಗಿದ್ದವ್ರು ಅವ್ರಮ್ಮ ಏನು ಮಾಡ್ರು, ಆ ಕಾರ್ಡನ್ನ ತೆಗೆದು ಇವಳಿಗೆ ಕೊಟ್ಟರು. ಆಗ ಏನಾಯಿತು, ಇವಳಿಗೆ ಸೆಟ್ ಆಗಿಲ್ಲ. ಇಲ್ಲಿಂದ ಒಂದು ತಗೊಂಡ್ಲು ಕಾರ್ಡು, ಅದುವೇ ವೇಸ್ಟ್ ಆಯಿತು. ಆಮೇಲೆ ಏನಾಯಿತು, ಅದು ಒಂದು ಹಿಂಗೆ ಪಾಸ್ ಆಗೋದಷ್ಟರಲ್ಲಿ ಇವಳು ಅನ್ಕೊಂಡಿದ್ದು ಕಾರ್ಡ್ ಸಿಕ್ತು, ಇವಳು ವಿನ್ ಆದ್ಲು. ಆಗ ಈ ಟೈ ಆಯ್ತಲ್ಲ, ಚಿನ್ನಿ ಮತ್ತು ಇವಳು ಇಬ್ಬರು ಟೈ ಆಯಿತು. ಸೊ ಕೊನೆಗೆ ಏನಾಯಿತು, ನಾನು 50 ರೂಪಾಯಿ, ನಮ್ಮಮ್ಮ 50 ರೂಪಾಯಿ, ಇವ್ರಮ್ಮ 50 ರೂಪಾಯಿ, ಇವ್ರ ಅಕ್ಕ 50 ರೂಪಾಯಿ ಕೊಟ್ಟರು. ಟೋಟಲ್ 200 ರೂಪಾಯಿ ಇಬ್ಬರಿಗೂ ಶೇರ್ ಆಯ್ತು. ಇವಳಿಗೆ 100 ರೂಪಾಯಿ, ಇವಳಿಗೆ 100 ರೂಪಾಯಿ. ಅದಾದ್ಮೇಲೆ ಇವಳು ಸ್ಟಾರ್ಟ್ ಮಾಡ್ಕೊಂಡ್ಲು, ನೀವು ಮೋಸ ಮಾಡಿದ್ರಿ, ನನಗೆ ಮೋಸ ಮಾಡಿದ್ರಿ ಅಂತ. ಆಗ ಅಲ್ಲಿಂದ ಸ್ಟಾರ್ಟ್ ಆಯಿತು. ಈ ಚಿನ್ನಿ ಸ್ಟಾರ್ಟ್ ಮಾಡಿದ್ಲಲ್ಲ, ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದೆ, ನೀನು ಮೋಸ ಮಾಡಿದೆ ಅಂತ. ಇಡೀ ಮನೆಯವರೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಇವಳು ಮೋಸ ಮಾಡಿದೆ ಅಂತ. ಆಗ ಇವಳಿಗೆ ಯಾರು ಹೇಳಿದ್ದು ಬೇಜಾರಾಗಿಲ್ಲ, ನನ್ನ ಆತ್ನಿ ಹೇಳ್ಬಿಟ್ಲು ಅಂತ ಮುಖ ಸಿಂಡ್ರಿಸ್ಕೊಂಡು ಒಂದು ಮೂಲೆಯಲ್ಲಿ ಅಳ್ತಾ ಕೂತಿದ್ಲು ಇವಳು. ಆಮೇಲೆ ಇವಳು ಅಳ್ತಾ ಕೂತಿದ್ಲು. ಇವಳು ಹತ್ತಿಲ್ಲ ಅಂತೆ. ನೀನು ಇವಳು ಹತ್ತಿಲ್ಲ, ಇಬ್ರು ಹತ್ತಿಲ್ಲ ಅಂತೆ. ಆಕ್ಚುಲಿ ಹತ್ತಿದ್ದು ನಾವುಗಳು, ಸೋತಿದ್ದು ನಾವಲ್ವಾ. ಇನ್ನೊಂದೇನು ಗೊತ್ತಾ, ಇವ್ರ ಅಕ್ಕ ಒಂದೇ ಒಂದು ಮ್ಯಾಚು ಗೆದ್ದಿಲ್ಲ. 50 ರೂಪಾಯಿ ಕೊಟ್ಲು ಹೋದ್ಲು. ಗೆದ್ದವ್ರು ಇವರಿಬ್ರು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಇದ್ರು. ಸೊ 2 ದಿನ ಆಯ್ತು. ಮನೆ ನೆಮ್ಮದಿಯಾಗಿದೆಯಾ ಇಲ್ವಾ? ಶಾಂತವಾಗಿದೆ ತಾನೆ? ನಾನು ಸಿಟ್ಟು ಮಾಡ್ಕೊಂಡು ಹೋಗಿದ್ದಲ್ಲ, ನಂದು ಬೇರೆ ಯಾವುದೋ ಮ್ಯಾಟ್ರ್ ಆಗ್ತಿತ್ತು. ನಂದು ಬೇರೆ. ಈಗ ಆ ಮ್ಯಾಟ್ರ್ ಬಗ್ಗೆ ಕೇಳಬಾರ್ದು, ಆ ಮ್ಯಾಟ್ರು ಮಾತಾಡಬಾರ್ದು. ಸೊ ಇಷ್ಟ ಆಗಿತ್ತು. ಸೊ ಹಾಗಾಗಿ ನನ್ನ ತಂಗಿ ಮತ್ತು ನನ್ನ ಬೇಬಿ ಇಬ್ಬರು ಮಾತು ಬಿಟ್ಬಿಟ್ಟಿದ್ದಾರೆ. ಸೊ ಚಿನಿ ಫೈಲ್ ಕರೀತಿದ್ದಾಳೆ ನೋಡಿ. ನೋಡಿ, ಈಗ ನಿಮ್ಮ ಸಮ್ಮುಖದಲ್ಲಿ ಇಬ್ರು ಒಂದು ಮಾಡೋಣ. ಚಿನ್ನಿ ಬಂದು ಗಟ್ಟಿಯಾಗಿ ಅವ್ರ ಅತ್ಕೆಂತ ತಪ್ಕೊಳ್ತಾಳೆ. ಇನ್ನೊಂದು ಲೆಕ್ಕದಲ್ಲಿ ನಿಜ ಹೇಳ್ಬೇಕಂದ್ರೆ, ಆ ದಿನ ರಾತ್ರಿ ನನ್ನ ಬೇಬಿ ನಂಗೊಂದು ಎಕ್ಸ್ಪ್ಲೈನ್ ಮಾಡಿದ್ಲು. ಅವಾಗ ಅನ್ನಿಸ್ತು ಆ್ಯಕ್ಚುಲಿ ಮೋಸ ಮಾಡಿದ್ದು ಇವಳು ಒಬ್ಬಳೇ ಅಲ್ಲ, ಚಿನ್ನಿನೂ ಮೋಸ ಮಾಡ್ದಂಗೆ ಲೆಕ್ಕ. ಯಾಕೆಂದರೆ ನನಗೆ ಆ ಕಾರ್ಡ್ ಕೊಡಬೇಡಿ ಅಂದ ತಕ್ಷಣ ಅವ್ರು ಒಳಗೆ ಇಟ್ಕೊಂಡಾಗಲೇ ಅಲ್ಲೇ ಮೋಸ ಆಯಿತು ಅಂತಲೇ ಅರ್ಥ. ಅವಾಗ ಇವಳು ಹೇಳಿದ್ಲು ಕೊಟ್ಟರು. ಅವ್ರಿಗೆ ಅದು ಇವಳು ಹೇಳಿದ್ದು ಕೇಳಿಸಿಲ್ಲ ಅಂದಿದ್ದು, ನೀನು ಹೇಳಿದ್ದು ಕೇಳಿಸಿಲ್ಲ ಅಂದಿಲ್ಲ. ಈಗ ತಾಳೋದು ನೋಡೋಣ. ಆ್ಯಕ್ಚುಲಿ ಅವ್ರು 1 ವರ್ಷ ಸೈಲೆಂಟಾಗಿದ್ರು, 1 ವರ್ಷ ಮನೆ ನೆಮ್ಮದಿ ಇರುತ್ತೆ. ಸುಮ್ಮನೆ ಇರು. ಬಾಯಲ್ಲಿ ನೀರೆಲ್ಲ ಆರಿಸಿದ್ಲಲ್ಲ. ನಿಮ್ಮೇಲೆ ಹಾಕುದ್ಲಲ್ವಾ ಅವಳು, ನಿಮ್ಮ ಮೇಲೆ ಚಲೋದ್ಲು ಅವಳು. ಬಾಯಲ್ಲಿ ಇಟ್ಕೊಂಡಿದ್ ನೀರು ನಗು ಬಂದು ನೋಡು ಬಾಯಿಲಿ. ಈಗ ನೀವೇನು ಹೇಳ್ತೀರಾ ಪಾಪ? ಈಗ ಇಬ್ಬರು ಅದಕ್ಕೆ ನಾದ್ನಿ ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ, ಮಾತಾಡ್ತಿಲ್ಲ. ಒಳ್ಳೇದಾಯ್ತು, ಸೈಲೆಂಟ್ ಆಗಿದೆ. ನಮಗೆ ಸ್ವಲ್ಪ ಟಿವಿ ನೋಡ್ಬೋದು, ಧಾರಾವಾಹಿ ಉಂಟಲ್ಲ ಸ್ವಲ್ಪ ನೋಡ್ಬೋದು. ಹೌದು, ಇಲ್ಲ ಇವರು ಇಬ್ಬರು ಗಲಾಟೆ ಕೂಗಾಟ ಮಾತಾಟೆ, ಟಿವಿ ಮೊಬೈಲು. ತಿರಿ ಬೇರೆ ಇಲ್ಲಿ ನೋಡಿಲ್ಲಿ ನೋಡಿ, ಯಾಕೆ ಉರ್ಕೊಂಡಿದ್ದೀರಾ ಅನ್ನು ನೋಡಿ. ಇಬ್ರು ಮಾತಾಡ್ತಿಲ್ಲ ನೋಡಿದ್ರ, ನಾನು ಹೇಳಿಲ್ವಾ?
ಇಬ್ರು ದುಡ್ಡು ಬಂತಲ್ಲ, ಅದೇ ಅದೇ ಹೇಳ್ತಿರೋದು, ಇವ್ರ ಅಕ್ಕ ಒಂದು ಮ್ಯಾಚ್ ಗೆಲ್ಲದೆ ಖುಷಿಲಿ ಹೋದ್ಲು, ಗೋಬಿ ಮಂಜೂರಿ ತಿನ್ಕೊಂಡು ಹೋಗಿದ್ದಾಳೆ. ಇವರಿಬ್ರು ಸೀದ್ಕೊಂಡು ಮುಖ ಸೀದೋಗಿದೆ ಇಬ್ರು. ಇದು ಅದಕ್ಕೆ ನಮ್ಗೆ ಬಿಟ್ಟು ಮಾಡಿಲ್ಲ, ಅದಕ್ಕೆ ಹಾಗಾಗಿ. ನಮ್ಮಪ್ಪ ಅದೆಲ್ಲ ಹೋಗಿ ನಿನ್ನೆ ತಲೆನೋವು ಅಂತ ಮಲಗಿದ್ರು. ಕಪ್ಪಾಗಿದ್ದಾರೆ ನೋಡು. ಹೌದು, ಅದು ಕತ್ಲಲ್ಲಿ ತೋರಿಸ್ತಾ ಇದ್ದೀನಲ್ಲ. ಈಗ ಹೇಳ್ತೀನಿ, ಈಗ ಯಾರಿದ್ ಮೋಸ ಆಗಿದ್ದ ಆ ದಿನ? ಅದಾಗಿ ಸುಬ್ಬ ದಿನ ಆಯ್ತು, ಸುಮ್ಮ ಮತ್ತೆ ಕೇಳ್ಬಿಡ. ಅಲ್ಲ, 2 ದಿನ ಆಗಿದ್ದು. ಯಾಕೆ ಮೋಸ ಮಾಡಿದೆ ನೀನು? ಅದಿನ 2 ದಿನ ನಂದೇ ಮೋಸ. 20 ದಿನ ಮಾಡಬೇಡ ನೀನು ಜಗಳನ. ನಿನಗೆ ನಿನ್ನ ನಾದ್ನಿ ಕಂಡ್ರೆ ಇಷ್ಟನಾ? ಹೋಗ ಸುಮ್ಮನೆ. ನಿಂಗೆ ನಿಮ್ಮ ಅದಕ್ಕೆ ಕಂಡ್ರೆ ಇಷ್ಟನಾ? ಹೌದು. ನೋಡು, ನಿಂಗೆ ನಿನ್ನ ನಾದ್ನಿ ಕಂಡ್ರೆ ಇಷ್ಟನಾ? ಹೋಗ. ನೋಡುವಾಗ ಅಂತ ಹೋಗಿ ಸರಿ ಮಾಡ್ಕೊಳ್ಳಿ ಇಬ್ರು. ಅವತ್ತು ಯಾವುದೋ ಒಂದಲ್ಲಿ ಹೇಳಿದ್ಲಲ್ಲ ನಂಗೆ, ಅದಕ್ಕೆ ಹ್ಯಾಪಿ ಮದರ್ಸ್ ಡೇ ಅಂತಿದ್ದೆ. ನಿಮ್ಮ ಅಮ್ಮನ ಜೊತೆ ಇಷ್ಟೇನಾ ನಿಂದು? ನಿಮ್ಮ ಅಮ್ಮನ ಜೊತೆ ಇಷ್ಟೇನಾ? ಅಮ್ಮನ ಜೊತೆ 4-5 ದಿನ ಹೌದು, ಈ ಅಮ್ಮನ್ನೇ ಅವಳು ಬಿಡಲ್ಲ. ಇನ್ನು ಈ ಅಮ್ಮ ಯಾವ ಲೆಕ್ಕ? ಜೊತೆಗೆ ನಾನೇ ಸಾರಿ ಕೇಳ್ಬೇಕು, ನನ್ ತಪ್ಪಿಲ್ಲ ಅಂದ್ರು. ಇದು ಸ್ಟೋರಿ ನೋಡಿ. ನಾನು ಖುಷಿಯಾಗಿ ಲೆಗ್ ಪೀಸ್ ತಿಂತೀನಿ, ಇವರು ಸರಿಯಾಗಿಲ್ಲ. ಸರಿ ಆಗ್ಬಾರ್ದು ಅಂತಾನ? ಸರಿಯಾಗಿಲ್ಲ ಬಿಡಿ. ಓಕೆ, ಲೆಗ್ ಪೀಸ್ ಮಾತ್ರ ಸಖತ್ತಾಗಿತ್ತು, ಬಾರ್ಸಾಕ್ಬಿಟ್ಟೆ. ಸೊ ನೋಡಿದ್ರಲ್ಲ, ಇನ್ನೇನಿಲ್ಲ, ಆಲ್ರೆಡಿ ಸಿಕ್ಕಾಪಟ್ಟೆ ದೊಡ್ಡ ವಿಡಿಯೋ ಆಗೋಗಿದೆ. ಸೊ ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ತೋರಿಸ್ತಾ ಇರಿ, ಪ್ರೀತಿ ಕೊಡ್ತಾ ಇರಿ. ಓಕೆನಾ? ಬರಲಾ? ಟಾಟಾ, ಬಾಯ್ ಬಾಯ್ ಹೀರೋಸ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಹೀರೋಸ್.